ಒಂದು ಊರಿನಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರಂತೆ. ಅದರಲ್ಲಿ ಒಬ್ಬ ಏನಂದರೆ ಎಲ್ಲೇ ಹೋಗಲಿ ಅವನು ಪ್ರಾಬ್ಲಮ್ಸ್ ಅಂದರೆ ಪ್ರಾಬ್ಲಮ್ಸ್ ಅಂತೆ. ಸೊ ಇಬ್ಬರು ಬೇಜಾರಾಗಿ ಒಂದು ಊರಿಂದ ಬೇರೆ ಊರಿಗೆ ಕೆಲಸ ಕೇಳ್ಕೊಂಡು ಹೋಗ್ತಾರಂತೆ. ಆ ಊರು ಎಂಟ್ರಿ ಆಗ್ತಿದ್ದಂಗೆ ಕೆಲವರು ದೊಡ್ಡವರಲ್ಲಿ ಕೂತಿರ್ತಾರಂತೆ, ವಯಸ್ಸಾದವರು. ಆಗ ಒಂದು ಹುಡುಗ ಬಂದು ಕೇಳ್ತಾನಂತೆ, ನೋಡಿ ನನಗೆ ಇಲ್ಲೇನಾದರೂ ಈ ಊರಿನಲ್ಲಿ ಕೆಲಸ ಸಿಗ್ಬೋದಾ ಅಂತ. ಆವಾಗ ವಯಸ್ಸಾದವ್ರು ಕೇಳ್ತಾರಂತೆ, ಯಾಕಪ್ಪ ನಿಮ್ಮೂರಿನಲ್ಲಿ ಕೆಲಸ ಇರಲಿಲ್ವಾ ಅಂತ. ಇಲ್ಲ, ಅಲ್ಲಿ ಕೆಲಸ ಇದೆ, ಆದರೆ ಅಲ್ಲಿ ಯಾರೂ ಸರಿ ಇಲ್ಲ. ನನ್ನ ಕೆಲಸಕ್ಕೆ ಹೋದರೆ ನಾನು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಇಲ್ಲ, ನನಗೆ ನೀನು ಸರಿಗೆ ಮಾಡ್ತಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಾರೆ. ಆಯಿತು, ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ಬೋದಲ್ಲ, ಫ್ಯಾಮಿಲಿನಲ್ಲಿ ಕೇಳಿ. ಅಯ್ಯೋ, ಅವ್ರ ಕತೆ ತೊಗೊಳ್ಳಿ, ನಾನು ಒಂದು ಕೈ ಹಿಂಗಿಟ್ರೆ ತಪ್ಪು ಅಂತ ಹುಡುಕ್ತಾರೆ, ನಾನು ಏನು ಮಾಡಿದ್ರೂ ತಪ್ಪು ಹುಡುಕ್ತಾರೆ, ಅಂಥವ್ರ ಹತ್ರ ಯಾವನು ಇರ್ತಾನೆ. ಅದಕ್ಕೆ ನಾನು ಊರು ಬಿಟ್ಟು ಬಂದಿದ್ದೀನಿ. ಇಲ್ಲೇನಾದರೂ ನಿಮ್ಮ ಕೆಲಸ ಕೊಡ್ಸೋಕ್ಕಾದರೆ ಕೊಡಿಸಿ, ಮತ್ತು ಇಷ್ಟೊಂದು ಕ್ವಶನ್ಸ್ ಎಲ್ಲ ಕೇಳಿದ್ರೆ ನನಗಾಗಲ್ಲ. ಆಗ ದೊಡ್ಡವ್ರು ಹೇಳ್ತಾರಂತೆ, ವಯಸ್ಸಾದವರು, ಇಲ್ಲ, ಇಲ್ಲಿ ಯಾವ ಕೆಲಸನೂ ಖಾಲಿ ಇಲ್ಲಪ್ಪ, ನೀನು ಬೇರೆ ಕಡೆ ಹುಡ್ಕೊಂಡು ಹೋಗ್ಬೋದು ಅಂತ. ಆಗ ಪಕ್ಕದಲ್ಲಿದ್ದವ್ರು ಕೇಳ್ತಾರಂತೆ, ನಿಮ್ಮ ಮನೆಯಲ್ಲೇ ಎಷ್ಟೊಂದು ಕೆಲಸ ಇದೆ ಅಲ್ಲ, ಯಾಕೆ ಕೊಡಲಿಲ್ಲ ಅಂತ. ಸರಿ, ಅವರು ಅಷ್ಟರಲ್ಲೇ ಇನ್ನೊಂದು ಹುಡುಗ ಬರ್ತಾನಂತೆ. ಅವನ್ನ ಕೆಲಸ ಕೇಳಿದಾಗ ಅವನು ಕೇಳ್ತಾನಂತೆ, ನನಗಿಲ್ಲಿ ಯಾವುದಾದ್ರೂ ಊರಿನಲ್ಲಿ ಕೆಲಸ ಇದ್ದರೆ ಹೇಳಿ, ನಾನು ಈ ಊರನ್ನ ಶಿಫ್ಟ್ ಆಗಬೇಕು, ಈ ಊರಿನಲ್ಲೇ ಇರಬೇಕು ಅಂದ್ಕೊಂಡಿದ್ದೀನಿ ಅಂತ. ಅದಕ್ಕೆ ಅವ್ರು ಕೇಳ್ತಾರಂತೆ, ಯಾಕಪ್ಪ ನಿನಗೆ ನಿಮ್ಮೂರಿನಲ್ಲಿ ಕೆಲಸ ಸಿಗಲಿಲ್ವಾ ಅಂತ. ಇಲ್ಲ, ಅಲ್ಲಿ ಕೆಲಸ ಎಲ್ಲ ಇತ್ತು, ಅಲ್ಲಿ ಎಲ್ಲ ಕೆಲಸ ಮಾಡಿದೆ, ಎಲ್ಲ ಚೆನ್ನಾಗಿದೆ ಅಂದರು, ಬಟ್ ನನಗೆ ಸ್ವಲ್ಪ ಚೇಂಜಸ್ ಇರಲಿ, ಬೇರೆ ಏನಾದರೂ ಕಲಿಬೇಕನ್ನಿಸ್ತು, ಅದಕ್ಕೆ ಈ ಊರಿಗೆ ಬಂದೆ ಅಂತ ಹೇಳ್ತಾರಂತೆ. ಸರಿ, ಫ್ಯಾಮಿಲಿನಲ್ಲಿ ಒಪ್ಕೊಂಡ್ರಪ್ಪ, ಯಾಕೆ ನೀನು ಅಲ್ಲಿ ಹೇಳಿಬಿಟ್ಟು ಬಂದ್ಯಾ, ಅಲ್ಲಿ ಯಾರಾದರೂ ಕೆಲಸ ಕೊಡಿಸ್ತಿರ್ಲಿಲ್ವ ನಿನಗೆ ಬೇರೆದಂದರೆ? ಇಲ್ಲ, ಅವರು ಕೊಡಿಸ್ತೀನಿ ಅಂದರು, ಆದರೆ ಅವ್ರ ಪರ್ಮಿಷನ್ ತೊಗೊಂಡೇ ಬಂದಿದ್ದೀನಿ, ನಾನು ಬೇರೆ ಕಡೆ ಒಂಚೂರು ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಬೇರೆ ಏನಾದರೂ ಸ್ಕಿಲ್ಸ್ ಕಲ್ತ್ಕೊಂಬರ್ತೀನಿ ಅಂತ. ಸೊ ಹಾಗಾದರೆ ನಮ್ಮ ಮನೆಯಲ್ಲೇ ಕೆಲಸ ಇದೆ ಬಾಪ್ಪ ಅಂತ ಕರೀತಾರಂತೆ. ಆಗ ಪಕ್ಕದವ್ರು ಕೇಳ್ತಾರಂತೆ, ಆ ಹುಡುಗನಿಗೆ ಯಾಕೆ ನೀವು ಕೆಲಸ ಕೊಡಲಿಲ್ಲ, ಈ ಹುಡುಗನಿಗೆ ಯಾಕೆ ಕೆಲಸ ಕೊಟ್ರಿ, ಅವ್ನು ಚೆನ್ನಾಗೇ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಈ ಹುಡುಗ, ಇಲ್ಲ ನಾನು ಇನ್ನೂ ಕಲಿತಾ ಇದ್ದೀನಿ, ಇನ್ನು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಳ್ಳೋಣ ಅಂತ ಹೇಳ್ದ ಅಲ್ವಾ ಅಂದರೆ. ಅವಾಗ ಅವ್ರು ಹೇಳ್ತಾರಂತ, ವಯಸ್ಸಾದವರು, ಇವನು ಇನ್ನೂ ನಾನು ಚೆನ್ನಾಗಿ ಮಾಡಿಲ್ಲ, ಇನ್ನೂ ಚೆನ್ನಾಗಿ ಕಲಿತೀನಿ ಅಂದರೆ ಅವ್ನು ಚೆನ್ನಾಗಿ ಮಾಡಿರೋದಕ್ಕಿಂತ ಅವ್ನು ಇಂಪ್ರೂವ್ ಆಗಬೇಕು ಅಂತ ಟ್ರೈ ಮಾಡ್ತಿದ್ದಾನೆ. ಆದರೆ ಇನ್ನೊಬ್ಬ ಇದ್ದವನು, ಅವ್ನಿಗೆ ಎಷ್ಟೇ ಕೆಲಸ ಮಾಡಿದ್ರು ಬೇರೆಯವ್ರು ಒಪ್ಕೋತಿಲ್ಲ ಅಂದರೆ ಅವ್ನ ಕೆಲಸ ಕರೆಕ್ಟ್ ಇಲ್ಲ ಅಂತ ಅಲ್ವಾ. ಸೊ ನಾವು ಯಾರಾದರೂ ನಮಗೆ ಅಡ್ಜಸ್ಟ್ ಆಗ್ತಿಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂದರೆ ನಮ್ಮಲ್ಲಿ ಏನಿದೆ ಸರಿ ಮಾಡ್ಕೊಳ್ಳೋದನ್ನ ಮೊದಲು ಯೋಚನೆ ಮಾಡಬೇಕಲ್ವಾ. ನಿಮ್ಗೇನಾದರೂ ಇದು ನಿಜ ಅನಿಸತ್ತೆ ಅಂದರೆ ಒಂದು ಸರ್ತಿ ಯೋಚನೆ ಮಾಡಿ, ಒಂದಿನ ಸೆಲ್ಫಿ ತಗೊಂಡು ನೋಡಿ, ಇದರಲ್ಲಿ ನಾವು ಯಾವ ಥರ ಇದ್ದೀವಿ, ಕಲಿತಾ ಇದ್ದೀವಾ ಅಥವಾ ಕಲ್ತಾಗಿದೆ, ಬೇರೆ ಯಾರೂ ಅಡ್ಜಸ್ಟ್ ಆಗ್ತಿಲ್ಲ ಅನಿಸ್ತಿದೆಯಾ. ಥ್ಯಾಂಕ್ ಯು ಆಲ್.